ಐತಿಹಾಸಿಕ ದಾಖಲೆ ಮಾಡಿ ಸಿಎಂ ಸ್ಥಾನದಿಂದ ಈಗಾಗಲೇ ಸಿದ್ದರಾಮಯ್ಯನವರು ಕೆಳಗಿಳಿರುವಂಥದ್ದು. ನೂತನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ವಹಿಸ್ಕೊಳ್ತಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರೇಕೆರೂರು ಶಾಸಕ ಆಗಿರ್ತಕ್ಕಂಥ ಯು.ಬಿ. ಬಣಕಾರ್ ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಕಾರಣ ಏನು ಅಂತಂದರೆ ಅವರು BJPಯಿಂದ ಕಾಂಗ್ರೆಸ್ಸಿಗೆ ಬಂದು ಈಗ ಗೆದ್ದು ಬೀಗಿರುವಂಥದ್ದು. ನಾನು ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ನೀವು ಮೊದಲು BJPಯಲ್ಲಿದ್ದಿರಿ, ಕಾಂಗ್ರೆಸ್ಸಿಗೆ ಬಂದ್ರಿ, ನಿಮ್ಮನ್ನು ತೆಗೆದುಕೊಂಡು ಬಂದು ಅಧ್ಯಕ್ಷರೇ ನಿಮ್ಮನ್ನು ತೆಗೆದುಕೊಂಡು ಬಂದರು ಡಿ.ಕೆ. ಶಿವಕುಮಾರ್ ಅವರು. ಈಗ ಅವರೇ ಸಿಎಂ ಆಗ್ತಾ ಇದೆ ಸರ್, ಏನು ಹೇಳ್ತಾ ಇದ್ರಿ? ತಮಗೆ ಗೊತ್ತಿರೋ ಹಾಗೆ ಬಹುಶಃ ಇತಿಹಾಸದಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರ ಆಡಳಿತ, ಇನ್ನು ಮುಂದೆ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ, ಮತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಉನ್ನತ ಸ್ಥಿತಿಗೆ ಒಯ್ಯುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಸರ್, ಈ ವೇಳೆ ಸಿದ್ದರಾಮಯ್ಯನವರ ತ್ಯಾಗವನ್ನು ನೀವು ಯಾವ ರೀತಿ ಸ್ಮರಿಸ್ತೀರಿ? ಸೊ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಹುದ್ದೆಯನ್ನು ಯಾರು ಸುಮ್ಮನೆ ಬಿಟ್ಕೊಡೋದಿಲ್ಲ. ಹೈಕಮಾಂಡ್ ಒಂದೇ ಹೇಳಿದಂತೆ ನುಡಿದಂತೆ ನಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅವರ ಬಗ್ಗೆ ಹೇಳೋದು, ಸಿದ್ದರಾಮಯ್ಯನವರು ಮಾದರಿ ರಾಜಕಾರಣಿ. ಬಹುಶಃ ಅವರ ನಡೆ ಈ ರಾಜ್ಯ ರಾಜಕಾರಣದಲ್ಲಿ ಅಪರೂಪವಾಗಿದ್ದನ್ನೇ ಇವತ್ತು ನಾವು ನೋಡ್ತಾ ಇದ್ದೇವೆ. ತಮ್ಗೆ ಗೊತ್ತಿರೋ ಹಾಗೆ ಕೇವಲ ಒಂದು ಸಣ್ಣ ಗ್ರಾಮ ಪಂಚಾಯತಿ ಅಧಿಕಾರವನ್ನು ಬಿಟ್ಟು ಕೊಡದೇ ಇರುವಂಥ ಸಂದರ್ಭದಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಹೈಕಮಾಂಡಿನ ಒಂದು ನಿರ್ಣಯದ ಪ್ರಕಾರ, ಅವರ ಆಶಯದ ಪ್ರಕಾರ ಇವತ್ತು ನಡೆದುಕೊಂಡು ಬಿಟ್ಟು ಕೊಟ್ಟಿದ್ದಾರೆ. ಬಹುಶಃ ಈ 3 ವರ್ಷಗಳ ಕಾಲ ಅವರ ಅಧಿಕಾರ ಏನಿದೆ, ಇವತ್ತು ಆ ಅಧಿಕಾರವನ್ನು ಸದಾಕಾಲ ಜನರು ನೆನೆಸುವಂಥ ಆಡಳಿತವನ್ನು ಇವತ್ತು ಅವರು ನಮ್ಮ ರಾಜ್ಯಕ್ಕೆ ನೀಡಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಬಹುದೊಡ್ಡ ಅವಕಾಶವನ್ನು ಇವತ್ತು ಅವ್ರು ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಬಹುಶಃ ರಾಜ್ಯದ ಜನತೆ ಇವತ್ತು ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಒಂದು ದೊಡ್ಡ ಸ್ಥಾನಕ್ಕೆ ಇವತ್ತು ಅವ್ರು ಹೋಗಿದ್ದಾರೆ. ಸರ್, ಇವಾಗ CLP ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅನ್ನುವಂಥದ್ದು ಘೋಷಣೆ ಆದ ನಂತರ ನೀವು ಕೂಡ ಹೂಗುಚ್ಚ ನೀಡಿ ಅವರನ್ನು ತಬ್ಕೊಂಡಿದ್ದೀರಿ ಸರ್. ಆ ಒಂದು ಫೋಟೋಗಳೆಲ್ಲ ಸೋಷಿಯಲ್ ಮೀಡಿಯಾಲೆಲ್ಲ ವೈರಲ್ ಆಗ್ತಾ ಇದ್ದಾವೆ. ಸೊ ಎಲ್ಲೂ ಕೂಡ ಎಂತಂದರೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಮುಂದಿನ ನಿಮ್ಮ ಡಿ.ಕೆ. ಶಿವಕುಮಾರ್ ಬಗ್ಗೆ ನಿಮ್ಮ ನಿರೀಕ್ಷೆ ಏನು? ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಅವರ ಕೆಲಸ ಇನ್ನು ಮುಖ್ಯಮಂತ್ರಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯಕ್ಕೆ ಸಿಗ್ತಾ ಇದೆ. ಸರ್, ಇವಾಗ ರಾಜಕೀಯಕ್ಕೋಸ್ಕರ ಯಾವ ಸಮಯದಲ್ಲಿ ಯಾರನ್ನು ಹೊಗಳ್ತಾರೆ, ಯಾರನ್ನು ತೆಗಳ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಈಗಾಗಲೇ BC ಪಾಟೀಲ್ರು ಅಂದು ಬೈದವರು ಇಂದು ಏನಂತಂದರೆ ಮೊನ್ನೆ ದಿವಸ ಅವ್ರನ್ನ ತುಂಬ ಹಾಡಿ ಹೊಗಳಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಸರ್, ಈ ಒಂದು ಏನು ಪರ್ಸ್ನಾಲಿಟಿಗೆ, ಈ ಒಂದು ವ್ಯಕ್ತಿತ್ವಕ್ಕೆ ಏನು ಹೇಳ್ತೀರಿ ಸರ್? ನೋಡಿ, ಕೆಲವರು ಸ್ವಭಾವವನ್ನು ನಾವು ಅರಿಯಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಮುಂಚೆ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಅವ್ರು BJP ಬಂದರು ಅಂತ ನನಗೆ ಕಾಂಗ್ರೆಸ್ಸಿಗೆ ಬರೋಕ್ಕೆ ಅವಕಾಶ ಆಯಿತು. ಅವರು ಕಾಂಗ್ರೆಸ್ನಾಗ ಇದ್ದಿದ್ರೆ ನಾನು ಎಂದೂ ಕಾಂಗ್ರೆಸ್ಸಿಗೆ ಬರೋಂಥ ಅವಕಾಶ ನನಗೆ ಸಿಗ್ತಾ ಇರಲಿಲ್ಲ. ಮೊದಲು ಉಪಕಾರ ಅವರು ನನಗೆ ಮಾಡಿದ್ದು ಈ ರಾಜಕೀಯ ಜೀವನದಲ್ಲಿ ಭಾರಿ ಒಳ್ಳೆಯ ಕೆಲಸವನ್ನು ಇವತ್ತು ಅವ್ರು ನನಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ ಅನಿಸ್ತೀನಿ. ಈ ಟೀಕೆಗಳು ಅವ್ರ ಜೀವನದಲ್ಲಿ ಹಾಸ್ಯಕ್ಕಾಗಿ ಬೆಳೆದು ಬಂದುಬಿಟ್ಟವು. ಟೀಕೆ ರಹಿತವಾಗಿ ಅವ್ರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಇದು ಕಾಂಗ್ರೆಸ್ ಪಕ್ಷದ ವ್ಯವಹಾರ. ಕಾಂಗ್ರೆಸ್ ಪಕ್ಷದವ್ರು ಅವ್ರು ಏನಾದರೂ ಬದಲಾವಣೆ ಮಾಡ್ಕೊಂತಾರೆ. ಈ BJPದು ನಡೆದಿದೆ. ಇವರಿಗೆ ಬೆಲ್ಲದಕ್ಕೂ ರಾಜಕಾರಣ ಮಾಡಬೇಕು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಇಶ್ಯೂದ್ರು ಅಂದ್ಕೊಳ್ಳಿ, ಅದ್ರ ಏನಾದ್ರು ಲಾಭ ಆಗತ್ತೇನಂತ ಅಂತ ಬೆಂಕಿ ಹತ್ತಿದಾಗ ಲಾಭ ಮಾಡ್ಕೊಳಕ್ಕೆ ಹೋಗ್ಬೇಕಂತ, ಬೆಂಕಿ ಆರಿಸ್ಬೇಕಂತ ಹೋಗೋದಿಲ್ಲ. ಅದ್ರ ಅದ್ರಾಗ ಏನಾರು ಲಾಭ ಆಗತ್ತ ನೋಡೋಂಥ ಜನ ಇದ್ದವತ್ತನ್ನ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇವ್ರ ಕಾರ್ಯವೈಖರಿ ಇದೇ ಸಿದ್ದರಾಮಯ್ಯನ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಅವರು ಮುಖ್ಯಮಂತ್ರಿ ಅವರು ಇದಾಗಿ ಬಿಟ್ಟು ಬರೋಂಥ ಅವಶ್ಯಕತೆ ಇದ್ದಿಲ್ಲ. ಕಾಂಗ್ರೆಸ್ಸಿಗೆ ದ್ರೋಹ ಮಾಡಿ ಬರೋಂಥ ಸಂದರ್ಭ ಬರ್ತಾ ಇರಲಿಲ್ಲ. ಅಂಥ ದೊಡ್ಡ ಮಹಾದ್ರೋಹದ ಕೆಲಸ ಮಾಡಿ ಇವತ್ತು ಸಿದ್ದರಾಮಯ್ಯವರು ಗೌರವದ ಸ್ಥಾನ ಪಡೀತಾ ಇದ್ದಾರೆ ಅಂದರೆ ಇವ್ರಿಗೆ ಈರ್ಷೆ. ಪ್ರಚಾರ ತೊಗೊಂತಿದ್ರು. ಅವಾಗ ಸಿದ್ದರಾಮಯ್ಯನ ಹೆಸರು ಬರಲಿಲ್ಲ. ಆದ್ರೆ ನೋಡಿ, ಒಬ್ಬ ಮನುಷ್ಯ ಪ್ರಾಮಾಣಿಕ ಸತ್ಯ ಮುಚ್ಚಿಡೋಕೆ ಸಾಧ್ಯ ಇಲ್ಲ. ಅನ್ನೋಕ್ಕೆ ಈಗ ನೀನು ಹೇಳ್ಯಾನ 4 ನೀರಾವರಿ ಯೋಜನೆಗಳನ್ನು ಸಿದ್ದರಾಮಯ್ಯವರು ಕೊಟ್ಟರು ಅಂತ ಈಗ ಹೇಳ್ತಾರೆ. ಅವಾಗ ಹೇಳಿಲ್ಲ. ಚುನಾವಣೆ ಸಂದರ್ಭದಾಗ ಸಿದ್ದರಾಮಯ್ಯನವ್ರಿಗೆ ಅವಾಗ ಸಿಕ್ಕಾಪಟ್ಟೆ ಬೈದರು. ಸಿದ್ದರಾಮೋತ್ಸವ ಮಾಡಿದ್ರಲ್ರಿ ಇದ್ರಾಗ. ಆ ಸಿದ್ದರಾಮೋತ್ಸವ ಮಾಡಿದಾಗೂ ಸಿಕ್ಕಾಪಟ್ಟೆ ಟೀಕಾ ಮಾಡಿದ್ರು. ಇವ್ರಿಗೆ ಸಂಬಂಧ ಇಲ್ಲ. ಮೊನ್ನೆ ನಾವು ಯಡಿಯೂರಪ್ಪನವರು ಆತು ಅಭಿಮಾನೋತ್ಸವ ಆಯ್ತು, ನಾವೇನೋ ವಿರೋಧ ಪಕ್ಷದವ್ರು ಮಾತಾಡ್ತೇವೆ. ಅವ್ರು ಅಭಿಮಾನಿಗಳು ಅವ್ರು ಮಾಡ್ಕೊಂತಾರೆ. ಸಿದ್ದರಾಮೋತ್ಸವ ಮಾಡಬೇಕಾದ್ರೂ ಬೈದವ್ರು ಇವರು. ಅಂದರೆ ಈ ಮನುಷ್ಯಾಗ ಯಾವ ಹೊತ್ತಿನಾಗ ಏನು ಟೀಕೆ ಮಾಡೋದು ನೆನಪೇ ಇರೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಯು.ಬಿ. ಬಣಕಾರರ ಮಾತಾಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರನ್ನು ಮತ್ತು ಸಿದ್ದರಾಮಯ್ಯನವರನ್ನ ನೆನೆಯುವ ಮೂಲಕ ಅವರ ಅಭಿವೃದ್ಧಿ ಕೆಲಸಗಳನ್ನು ಹಾಡಿ ಹೋಗಿರುವಂಥದ್ದು. ಜೊತೆಗೆ ಏನಂತಂದರೆ ಈ ಒಂದು ವಿಷಯವನ್ನು ರಾಜಕೀಯವಾಗಿ ಲಾಭವನ್ನು ತೆಗೆದುಕೊಳ್ಳುವಂತಹ ಏನು ವಿರೋಧ ಪಕ್ಷದವರಿಗೂ ಕೂಡ TV ಮೂಲಕ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ, ಹುಣಸಿಮರದ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.